ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನಿಂದ ವಿಚಾರಣೆ ಎದುರಿಸಿ ಶಾಸಕ ಹರೀಶ್ ಪೂಂಜಾ ಹೊರಗೆ ಬಂದಿದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಯಾವ ರೀತಿಯ ಪ್ರಕ್ರಿಯೆಗಳು ನಡೀತು? ಇಲ್ಲ, ಏನು ಕಾನೂನಿನ ರೀತಿಯಲ್ಲಿ ಪೊಲೀಸ್ ಇಲಾಖೆಯವರು ಬಂಧನ ಮಾಡಬೇಕೆನ್ನುವಂಥ ಒತ್ತಡಕ್ಕೆ ಮಣಿದು ಇವತ್ತು ದೊಡ್ಡ ಫೋರ್ಸ್ ಹಾಕಿ ಸುಮಾರು 300 ಜನ ಪೊಲೀಸರನ್ನು, ಒಂದು 20 ಜನ ಸಬ್ ಇನ್ಸ್ಪೆಕ್ಟರ್ಗಳನ್ನು, ಒಂದು 4 ಜನ ಸರ್ಕಲ್ ಇನ್ಸ್ಪೆಕ್ಟರ್, DSPಯ ತಂಡ ಇವತ್ತೇನು ಮನೆಗೆ ಬಂದು ಬೆಳಿಗ್ಗೆಯಿಂದ ಒಂದು ಹೈಡ್ರಾಮಾ ಮಾಡ್ತಾಯಿದ್ರು. ಅವರಿಗೆ ಕಾನೂನಿನ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಮ್ಮೆಲ್ಲರ ಹಿರಿಯ ನಾಯಕರು ಮತ್ತು ನಮ್ಮ ವಕೀಲರು ಮಾಡಿದ ಕಾರಣಕ್ಕೋಸ್ಕರ ಅವರಿಗೆ ಅರ್ಥ ಆಯಿತು, ಇದು ನಾವು ಇಲ್ಲೀಗಲ್ ಪ್ರೊಸೀಡಿಂಗ್ಸ್ ಮಾಡ್ತಾ ಇದ್ದೀವಿ. ಸೊ ಆ ಕಾರಣಕ್ಕೋಸ್ಕರ ಏನು ನೋಟಿಸ್ ಕೊಡ್ತಕ್ಕಂಥ ಪ್ರಕ್ರಿಯೆ ಇದೆ, ಇದಕ್ಕೆ ನೀವು ಆನ್ಸರ್ ಮಾಡಿ ಅಂತ ಹೇಳಿ ನೋಟಿಸ್ ಕೊಟ್ಟು ಹೋದರು. ಸೊ ನಾವೆಲ್ಲ ಇವತ್ತು ಇದ್ದ ಕಾರಣಕ್ಕೋಸ್ಕರ ನಾವೆಲ್ಲರೂ ಇವತ್ತೇ ಬಂದು ಆನ್ಸರ್ ಮಾಡ್ತೀವಿ ಅಂತೇಳಿ ಎಲ್ಲ ನಾಯಕರ ಜೊತೆ ಸೇರಿ ಇವತ್ತು ಬಂದು ಆನ್ಸರ್ ಮಾಡಿದ್ದೀವಿ. ಅವ್ರು ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದಕ್ಕೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರಗಳನ್ನು ಕೊಡಿ. 5 ದಿನದ ಕಾಲಾವಕಾಶ ಕೇಳಿದ್ರಿ, ಅಥವಾ ಇವತ್ತೇ ರಾತ್ರಿ ಬರುವಂಥ ಅನಿವಾರ್ಯತೆ ಏನಿದೆ? ಇಲ್ಲ, ನಾನು 5 ದಿವಸದ ಕಾಲಾವಕಾಶವನ್ನು ಕೇಳಿದ್ದೆ. ಆದರೆ ಇವತ್ತೆಲ್ಲ ನಮ್ಮ ನಾಯಕರು, ಅದು ನಳಿನ್ ಕುಮಾರ್ ಕಟೀಲ್ರು ಇರ್ಬೋದು, ಬ್ರಿಜೇಶ್ ಚೌಟ್ರಿ ಇರ್ಬೋದು, ಸುನೀಲ್ ಕುಮಾರ್ ಇರ್ಬೋದು, ಭರತ್ ಶೆಟ್ಟಿ ಇರ್ಬೋದು, ವೇದವ್ಯಾಸ್ ಕಾಮತ್ ಇರ್ಬೋದು, ಭಾಗೀರಥಿ ಮುರಳಿ ಅವರು ಇರ್ಬೋದು, ಸಂಜೀವ ಮಟ್ಟೊಂದೂರು ಇರ್ಬೋದು, ಕಾರ್ಣಿಕರು ಇರ್ಬೋದು, ಮತ್ತು ರಾಜೇಶ್ ನಾಯ್ಕರು, ಉಮಾನಾಥ್ ಕೋಟ್ಯಾನ್, ಇವರೆಲ್ಲರೂ ಇವತ್ತು ಬಂದಿರುವ ಕಾರಣಕ್ಕೋಸ್ಕರ ಮತ್ತೊಮ್ಮೆ ಅವರು ಬರೋದು ಬೇಡ, ನಾವು ಒಂದೇ ಹಂತದಲ್ಲಿ ಮುಗಿಸ್ಬಿಡೋಣ. ಒಬ್ಬ ಶಾಸಕನಿಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ನಾವೆಲ್ಲರೂ ಜೊತೆ ಸೇರಿ ಸ್ಟೇಷನಿಗೆ ಹೋಗಿ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡುವ ಎನ್ನುವಂಥ ಒಂದು ನಿರ್ಣಯಕ್ಕೆ ಬಂದ ನಂತರ ನಾವು ಇವತ್ತು ಬಂದು ಉತ್ತರ ಕೊಡ್ತಕ್ಕಂಥ ಪ್ರಕ್ರಿಯೆ. ಈಗ ನಿಮ್ಮ ಮೇಲೆ 2 FIRಗಳನ್ನು ಹಾಕಿದರು. ಒಂದು ಠಾಣೆಗೆ ಹೋಗ್ಕೊಂಡು ಕರ್ತವ್ಯಕ್ಕೆ ಅಡ್ಡಿ ಮಾಡಿರುವಂಥದ್ದು, ಮತ್ತು ಧಮಕಿ ಹಾಕಿರುವಂಥ ಒಂದು 356 ಮತ್ತು 504, ಮತ್ತು ಇನ್ನೊಂದು ಪ್ರತಿಭಟನೆ ಮಾಡಿದ್ದು, ಯಾಕಂದರೆ ಪರ್ಮಿಷನ್ ತೊಗೊಂಡು ಪ್ರತಿಭಟನೆ ಮಾಡಿದ್ದಕ್ಕೆ. ಆದರೆ ಆ 2 ಪ್ರಕರಣಗಳಲ್ಲಿ ಮೇಲೆ ಪ್ರಕರಣಗಳನ್ನು ದಾಖಲೆ ಮಾಡಲಾಗಿತ್ತು. ಅದನ್ನು ಯಾವ ರೀತಿ ಎದುರಿಸ್ತೀವಿ? ನೀವು ಆಲ್ರೆಡಿ ಒಬ್ಬರು ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದವರು. ಈ ಕ್ಷೇತ್ರದ ಜನರಿಗೆ, ಅದು ಪೊಲೀಸ್ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಯಾವುದೇ ಸರ್ಕಾರಿ ಇಲಾಖೆ ಅನ್ಯಾಯ ಮಾಡಿದಾಗ ಅದನ್ನು 100% ನನ್ನ ಜನರ ಪರವಾಗಿ ನಾನು ಹೋರಾಟವನ್ನು ಮಾಡ್ತೇನೆ. ಆ ಹೋರಾಟದಲ್ಲಿ ಕೇಸ್ ಆಗ್ತದೆ, ಆ ಹೋರಾಟದಲ್ಲಿ ಜೈಲಾಗ್ತದೆ, ಯಾವ ಅಂತಹ ಭಾವನೆಯೂ ಇಲ್ಲದೆ ಕೇಸಾದರೆ ಕೇಸನ್ನು ಸ್ವೀಕಾರ ಮಾಡ್ತೇನೆ, ಜೈಲಾದರೆ ಜೈಲನ್ನು ಸ್ವೀಕಾರ ಮಾಡಿ ಜನಸೇವೆ ಮಾಡಲಿಕ್ಕೆ ಅಂತೇಳಿ ನಿಶ್ಚಯ ಮಾಡಿದವನು. ಅದರಿಂದಾಗಿ ಅಂಥ ಯಾವುದೇ ಕೇಸುಗಳನ್ನು ನಾನು ಎದುರಿಸಲಿಕ್ಕೆ ಸಿದ್ಧ. ಈಗ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಇದ್ದಾರೆ ಏನಂದರೆ, ಯಾರು ಇಲ್ಲಿಗಲ್ ಮೈನಿಂಗ್ ಮಾಡ್ತಾಯಿದ್ರು ಅವರನ್ನು, ಶಿಷ್ಯಾರ ಶೆಟ್ಟಿ ಅವರನ್ನು ಉಳಿಸ್ಲಿಕ್ಕೆ ಶಾಸಕರು ಮುಂದಾಗ್ತಾಯಿದ್ರು. ನೋಡಿ, ನೀವು ಹೇಳಿರತಕ್ಕಂಥ ಕ್ವಶನ್ ಒಳ್ಳೆ ವ್ಯಾಲಿಡ್ ಕ್ವಶನ್ ಇದು. ಶಶಿರಾಜ್ ಅವರು ಇದರಲ್ಲಿ ಇನ್ವಾಲ್ವ್ಡ್ ಇಲ್ಲ. ಸೊ ಇದನ್ನು ನಾನು ಮೊನ್ನೆಯಿಂದಲೂ ಹೇಳ್ಕೊಂಡು ಬಂದಿದ್ದೇನೆ. ಇದಕ್ಕೆ ತಾರ್ಕಿಕವಾಗಿ ಇರ್ತಕ್ಕಂಥ ಅಂತ್ಯವನ್ನು ನಾವು ಹಾಡ್ತೇವೆ. ಒಂದು ಸಲ ಕೋರ್ಟು ಜಾಮೀನು ಪಡೆದ ನಂತರ ನಾವಿಲ್ಲಿ ಬಹಳ ಪ್ರಮುಖವಾಗಿ ನಂಬುವಂಥದ್ದು ಮಾರಿಗುಡಿಯ ದೇವರು. ಆ ಮಾರಿಗುಡಿಯ ದೇವರ ಮುಂದೆ ಶಶಿರಾಜ್ ಪ್ರಮಾಣ ಮಾಡ್ತಾರೆ, ನಾನು ಈ ಅಕ್ರಮ ಗಣಿಗಾರಿಕೆಯಲ್ಲಿ ಇರಲಿಲ್ಲ ಎನ್ನುವಂಥದ್ದು. ಅವರು ಇರದೆ ನನ್ನನ್ನು ಅರೆಸ್ಟ್ ಮಾಡಿದ್ದಕ್ಕೆ ಯಾರೆಲ್ಲ ಇದರ ಹಿಂದೆ ಇದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ಆ ದೇವರು ಕೊಡಬೇಕೆನ್ನುವಂಥ ಪ್ರಾರ್ಥನೆಯನ್ನು ಅವರೇ ಮಾಡ್ತಾರೆ. ಯಾರು ಕಾಂಗ್ರೆಸ್ನವರು ಅವರು ಅಕ್ರಮ ಗಣಿಗಾರಿಕೆಯಲ್ಲಿ ಇದ್ದಾರೆ ಅಂತ ಹೇಳಿದಾರ, ಅವರು ಸಹ ಅವತ್ತು ಬಂದು ಪ್ರಮಾಣ ಮಾಡಿದರೆ ಜನ ತೀರ್ಮಾನ ಮಾಡ್ತಾರೆ ಮತ್ತು ದೇವರು ತೀರ್ಮಾನ ಮಾಡ್ತಾರೆ. ಈಗ ಶಾಸಕರಾದವರು ಒಂದು ಭಾಷೆ ಬಳಸಲಿಕ್ಕೆ ಒಂದು ಮಿತಿ ಇರುತ್ತೆ ಅಂತ ಹೇಳ್ತಾರೆ. ಆದರೆ ನೀವು ಒಂದು ಕಡೆಯಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಲೋಫರ್ ಅಂತ ಬೈದಿರುವಂಥದ್ದು, ಮೊನ್ನೆ ನಿಮ್ಮಪ್ಪನ ಠಾಣೆಯ ಅಂತ ಬೈದಿರುವಂಥದ್ದು, ಮತ್ತು ಇನ್ನೊಂದು ಈ ಥರದ SP ಅವರನ್ನು ವೈಯಕ್ತಿಕವಾಗಿ ನಿಂದನೆ ಮಾಡಿರೋದು, ಇದೆಲ್ಲ ಒಂದು ಕಡೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ನಾನು ಯಾವುದೇ ಅಸಂವಿಧಾನಿಕ ಪದವನ್ನು ಬಳಕೆ ಮಾಡಲಿಲ್ಲ. ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಡಿಕ್ಷನರಿ ತೆಗೆದು ನೋಡಿ, ಲೋಫರ್ ಅಂತ ಹೇಳಿದರೆ ಕೆಲಸ ಮಾಡದ ಮೈಗಳ್ಳ ಅಂತ ಹೇಳಿದೆ. ಕೆಲಸ ಮಾಡದ ಮೈಗಳ್ಳ ಅಧಿಕಾರಿಯನ್ನು ಲೋಫರ್ ಅಂತ ಹೇಳ್ಬೋದು, ಅದು ಏನು ಅಸಂವಿಧಾನಿಕ ಪದ ಅಲ್ಲ. ನಿನ್ನ ಅಪ್ಪನ ಮನೆಯ ಆಸ್ತಿ ಅಂತ ಹೇಳಿದರೆ, ಇವತ್ತು ಮಾಧ್ಯಮದಲ್ಲಿ ರಂಗನಾಥ್ ಅವರು ಪಬ್ಲಿಕ್ ಟಿವಿಯಲ್ಲಿ ಕೂತಾಗ ಸಂಜೆ 5 ಗಂಟೆಗೆ ಹೇಳ್ತಾರೆ, ಅದೀಗ ಯಾವುದೇ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಅದು ಮಿನಿಸ್ಟ್ರಿಗೆ ಹೇಳ್ತಾರೆ, ಇದು ನಿಮ್ಮ ಅಪ್ಪಂದ ಸಚಿವಾಲಯ, ಇದು ನಿಮ್ಮ ಅಪ್ಪಂದ ಅಂತ ಕೇಳಿದೆ. ಅಪ್ಪಂದ ಅಂತ ಹೇಳಿದರೆ ಅದು ಬಹಳ ಅಸಂವಿಧಾನಿಕ ಪದವೇ ಅಲ್ಲ. ಈ 2 ಶಬ್ದಗಳು ಅಸಂವಿಧಾನಿಕ ಪದ ಅಲ್ಲ. ಒಂದು ಆಕ್ರೋಶ, ಜನರ ಭಾವನೆಗೆ ವಿರುದ್ಧವಾಗಿ ಒಂದು ವ್ಯವಸ್ಥೆ ನಡೀತಾ ಇದೆ ಅಂತ ಹೇಳಿದರೆ ಸ್ವಾಭಾವಿಕವಾಗಿ ಬರತಕ್ಕಂಥ ಮಾತು. ಅದರ ಜೊತೆಗೆ SP ಅವರು ಅವತ್ತಿನ ನಡವಳಿಕೆ ಮತ್ತು ಅವತ್ತು ಅವರು ತೋರಿರ್ತಕ್ಕಂಥ, ಈಗ ಅಂದರೆ ಇಡೀ ದಿನ ರಾತ್ರಿ ಅವರು ಫೋನ್ ತೆಗಿಲಿಲ್ಲ. ಯಾಕಂದರೆ ಒಬ್ಬ ಜನಪ್ರತಿನಿಧಿಯ ಫೋನು ತೆಗಿಲಿಲ್ಲ ಅವರು. ಮತ್ತು ಒಂದು ನಾಳೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು, ಈ ಕಾರಣಕ್ಕೋಸ್ಕರ ಉದ್ವೇಗದಲ್ಲಿ ಮಾತಾಡಿದ್ದು ಹೌದು. ನಾನು ಒಟ್ಟು ಹೇಳ್ತೇನೆ, ಏನು ಮಾತುಗಳನ್ನಾಡಿದ್ರು ಜನರ ಹಿತಕ್ಕೋಸ್ಕರ ಮಾತಾಡಿರ್ತಕ್ಕಂಥದ್ದು. ಸಮಾಜದಲ್ಲಿರ್ತಕ್ಕಂಥ ಈ ರೀತಿಯ ಸರ್ಕಾರಿ ವ್ಯವಸ್ಥೆಗಳು
ಒಂದು ಪಾರ್ಟಿಯ ಅಡಿಯಾಳಾಗಿ ಕೆಲಸ ಮಾಡಬಾರ್ದು ಎನ್ನುವ ಕಾರಣಕ್ಕೋಸ್ಕರ ನಾವು ಮಾತಾಡಿರ್ತಕ್ಕಂಥ. ಈಗ ವಿಚಾರಣೆಯನ್ನು ಎದುರಿಸ್ಕೊಂಡು ಬಂದಿದ್ದೀರಿ, ಮುಂದೆ ಹೋರಾಟ, ಕಾನೂನಾತ್ಮಕ ಹೋರಾಟ ಯಾವ ರೀತಿ? ಕಾನೂನಾತ್ಮಕ ಹೋರಾಟ ನಮ್ಮ ವಕೀಲರ ಮೂಲಕ ಅವರು ಹೇಗೆ ಅದಕ್ಕೆ ಮಾರ್ಗದರ್ಶನ ಕೊಡ್ತಾರೆ ಆ ರೀತಿಯ ಕಾನೂನಾತ್ಮಕ ಹೋರಾಟಗಳು ನಡೀತದೆ. ರಾಜಕೀಯವಾಗಿ ನಮ್ಮ ಹಿರಿಯರು, ರಾಜ್ಯಾಧ್ಯಕ್ಷರು ಮತ್ತು ಇಲ್ಲಿಯ ಜಿಲ್ಲೆಯ ಹಿರಿಯರು, ಇಲ್ಲಿಯ ಜಿಲ್ಲೆಯ ಸಂಘ ಪರಿವಾರ ಯಾವ ರೀತಿಯಾಗಿರ್ತಕ್ಕಂಥ ಸಲಹೆಯನ್ನು ಕೊಡ್ತಾರೆ ಆ ರೀತಿಯಾಗಿ ನಾವು ಮುಂದುವರಿಸ್ತೇವೆ. ಧನ್ಯವಾದ. ಇದು ಶಾಸಕ ಹರೀಶ್ ಪೂಂಜಾ ಅವರ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.